ಬಿಡ್ರಿ ಅದಕ್ಕೆ. ಅಲ್ಲಿ 3 ಪಾಯಿಂಟ್ ಇದೆ ಸರ್, ಅಲ್ಲಿನೂ ಮಾತಾಡ್ತಾ ಇದೆ ಸರ್. ಹಾಂ ಹಾಂ. ಈಗ ಕೇಂದ್ರ ಸರ್ಕಾರದಿಂದ ನಿಮಗೆಲ್ಲ ಇ ವಿ ಚಾರ್ಜಿಂಗು ಮತ್ತು ಇನ್ನೊಂದು ಅಂತೇಳಿ ವ್ಯವಸ್ಥೆ ಮಾಡಿ ಎಲ್ಲ ಕಡೆಯೂ ನಿಮಗೆ ಇ ವಿ ಚಾರ್ಜಿಂಗನ್ನು ನಿಮ್ಗೆ ಹಾಕ್ಕೊಟ್ಟಿದೆ. ಸರ್ಕಾರದಿಂದ ನಿಮ್ಗೆ ಆಗಿದೆ. ನಿಮಗೆ ಇ ವಿ ಚಾರ್ಜಿಂಗ್ ಆಗಿರೋದ್ರಿಂದ ನಿಮಗೆ ಏನು ನೀವು ಆಟೋ ಚಾಲನೆ ಮಾಡ್ಕೊಂಡು ಏನು ಸಂಪಾದನೆ ಮಾಡ್ತಾ ಇದ್ರಿ, ನಿಮ್ಗೆ ಅದರಲ್ಲಿ ಉಳಿತಾಯ ಆಗ್ತಾ ಇದೆ. ಇದರಿಂದ ನಮಗೆ ಬಂಡವಾಳ ಉಳಿತಾಯ ಆಗ್ತಾ ಇದೆ. ಮತ್ತೆ ನಿಮ್ಗೆ ಸಮಯ ಎಲ್ಲಿ ಹಾಳಾಗ್ತಾ ಇದೆ, ಯಾಕೆ ಹಾಳಾಗ್ತಾ ಇದೆ ಅದು ಸ್ವಲ್ಪ ಹೇಳಿ. ಯಾಕೆಂದ್ರೆ ಇವಾಗ ನೋಡಿ ಇಲ್ಲಿ 3 ರಿಕ್ಷಾ ಇದೆ. ಇಲ್ಲಿಂದ 1 2 3 ರಿಕ್ಷಾ ಇದೆ. 3 ರಿಕ್ಷಾದಲ್ಲಿ 2 ರಿಕ್ಷಾಗೆ ಮಾತ್ರ ಚಾರ್ಜಿಂಗ್ ಆಗ್ತಾ ಇದೆ. ಇನ್ನೂ 1 ರಿಕ್ಷಾಗೆ ಚಾರ್ಜಿಂಗ್ ಆಗ್ಲಿಕ್ಕೆ ಅಲ್ಲಿ ಪಿನ್ ಇದೆ, ಪಿನ್ ಶಾಕೆಟ್ ಆಗಿದೆ. ಸುಮಾರು ನಿಮ್ಗೆ ಎಷ್ಟು ದಿನದಿಂದ ತೊಂದರೆ ಇದೆ ಸರ್? ಇವಾಗ 3 ತಿಂಗಳಿಂದ ತೊಂದರೆ ಇದೆ ಸರ್. 3 ತಿಂಗಳಿಂದ ಸಮಸ್ಯೆ 3 ತಿಂಗಳಿಂದ ಸಮಸ್ಯೆ ಇದೆ. ಇವಾಗ ಒಂದು ಆಟೋ ಚಾರ್ಜ್ ಆಗ್ಬೇಕಂದ್ರೆ ಎಷ್ಟು ನಿಮಿಷ ಬೇಕಾಗತ್ತೆ? 3 ಅವರ್ ಬೇಕಾಗತ್ತೆ. ಅಂದ್ರೆ ಇವಾಗ ಈ 2 ರಿಕ್ಷಾ ಚಾರ್ಜ್ ಆದ್ಮೇಲೆ ನಿಮ್ಗೆ 3ನೇ ರಿಕ್ಷಾಗೆ ಹಾಕೋದಕ್ಕೆ ಅನುಕೂಲ. ಯಾಕಂದ್ರೆ ಇವಾಗ ನಿಮ್ ಜೊತೆ ಅವ್ರಿಗೆ ಬಂದಿದ್ದಾರೆ ಅಂದ್ರೆ ನೀವು ಮುಂದೆ ನಿಂತಿರೋರು 3 ಅವರ್ ಆಗುತ್ತೆ, ಅವ್ರಿಗೆ 6 ಅವರ್ ಬೇಕಾಗ್ತದೆ. 3 ಅವರ್ ಕಾಯೋದು, 3 ಅವರ್ ಚಾರ್ಜ್ ಮಾಡೋದು. ಅದು 1 ಪಿನ್ನು ನಿಮ್ಗೆ 3ನೇ ಪಿನ್ ಕರೆಕ್ಟ್ ಆಗಿದ್ದಿದ್ರೆ ನಿಮ್ಗೆ ಆ 3 ಆಟೋ ಒಂದೇ ಸಲ ಚಾರ್ಜ್ ಆಗ್ತಾ ಇತ್ತು. ಸುಮಾರು ಎಷ್ಟು ತಿಂಗಳಿಂದ ನಿಮ್ಗೆ ಈ ಸಮಸ್ಯೆ ಇದೆ? ನಮ್ಗೆ ಇವಾಗ ಈಗ ಬಂದು 3 ತಿಂಗಳು ಇದೆ ಸರ್. ಮತ್ತಿಕೆರೆಯಲ್ಲಿ ಸುಮಾರು 1 ವರ್ಷ ಆಗಕ್ಕೆ ಬರ್ತಾ ಇದೆ. ಮತ್ತಿಕೆರೆನಲ್ಲಿ ಅಲ್ಲೂ ಇ ವಿ ಚಾರ್ಜಿಂಗ್ ಇದೆ, ಬಟ್ ಅಲ್ಲಿ ರಿಪೇರಿ ಇದು ಆಟೋದು ಹಾಕೋದಕ್ಕೆ ಮಾತ್ರ ರಿಪೇರಿ ಆಗಿದೆ. ರಿಪೇರಿ ವರ್ಕ್ ಆಗ್ತಾ ಇಲ್ಲ. ಯಾರಿಗೆ ರೆಸ್ಪಾನ್ಸ್ ಇಲ್ಲ. ರಾಜಾಜಿನಗರಲ್ಲೂ ಹಂಗೆ ಇದೆ. ರಾಜಾಜಿನಗರದಲ್ಲೂ ಕೂಡ ಅದೇ ರೀತಿ ಇದೆ. ಮತ್ತೆ ESI ಹಾಸ್ಪಿಟಲ್ ಹತ್ರನೂ ಸೇಮ್ ಅದೇ ಇ ವಿ ಚಾರ್ಜಿಂಗ್ ಇದೆ, ಅಲ್ಲೂ ಕೂಡ ರಿಪೇರಿ ಇದೆ. 2 ಬಾಕ್ಸ್ ಇದೆ ಅಲ್ಲಿ, 2 ಬಾಕ್ಸ್ ಡೆಡ್ ಆಗೋಗ್ಬಿಟ್ಟಿದೆ. 2 ಬಾಕ್ಸ್ ಕೂಡ ಡೆಡ್ ಆಗಿದೆ. ಸರ್ಕಾರ ಆ ಕಡೆ ಗಮನ ಕೊಡ್ತಾ ಇಲ್ಲ. ಹಂಗಾಗಿ ನಿಮ್ಗೆ ಸಮಯನೂ ವೇಸ್ಟ್ ಆಗ್ತಾ ಇದೆ. ಆಮೇಲೆ ಇಂಧನ ಭವನದಲ್ಲಿ 9 ಪಾಯಿಂಟ್ ಇದೆ. ಅದ್ ಏನಕ್ಕೆ ನಿಲ್ಸಿದಾರೆ ಅಂತ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಏನ್ ಹೇಳಿ ಸರ್ಕಾರ ಏನ್ ಹೇಳುತ್ತೆ, ಇಂಧನ ಇಲಾಖೆನಲ್ಲಿ ಇಂಧನ ಉಳಿಸಿ ಇ ವಿ ಚಾರ್ಜಿಂಗ್ ಮಾಡಿ, ಇ ವಿ ಚಾರ್ಜಿಂಗ್ ಬಳಕೆ ಮಾಡಿ ಅಂತ ಹೇಳ್ತಾ ಇದಾರೆ. ಬಟ್ ಆದ್ರೂ ಸರ್ಕಾರನೇ ಇದ್ರ ಕಡೆ ಗಮನ ತಗೊಂತ ಇಲ್ಲ, ರಿಪೇರಿ ಇರೋದನ್ನ ಆಗ್ತಾ ಇಲ್ಲ. ಇವಾಗ ರಿಕ್ಷಾ ಚಾಲಕರು ಗ್ಯಾಸ್ ಇದು ಆಗುತ್ತೆ, ತೊಂದರೆ ಆಗುತ್ತೆ. ಇವಿ ವೆಹಿಕಲ್ ಸ್ವಲ್ಪ ಕೈ ಕೊಡ್ತಾ ಇದೆ. ಅದರಲ್ಲಿ ಇಂಥ ಸಮಸ್ಯೆ ನಮ್ಗೆ. ಒಟ್ಟು ನಿಮ್ಗೆ ಇವಾಗ ಇದೇನಿದೆ ಬೆಸ್ಕಾಂ ಮೇನ್ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕೇಂದ್ರೀಯ ಕಚೇರಿ ಇದು ಬೆಸ್ಕಾಂ ಇಲಾಖೆ ಕಾರ್ಪೊರೇಟ್ ಆಫೀಸು. ಇಲ್ಲೇ ನಿಮ್ಗೆ ಸಮಸ್ಯೆ ಬಗೆಹರಿದಿಲ್ಲ ಅಂತಂದ್ರೆ ಇನ್ನು ನೀವು ರಾಜಾಜಿನಗರ ESI ಹಾಸ್ಪಿಟಲ್ ಮತ್ತೆ ಆನಂದ ಸರ್ಕಲ್ ಇಲ್ಲೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಅಲ್ಲಿ ಸಮಸ್ಯೆ ಹೇಗೆ? ಮುಖ್ಯವಾಗಿ ಎಲ್ಲ ಮುಖ್ಯ ಅಧೀಕ್ಷಕರು MD ಎಲ್ಲಾರು ಪೂರ್ತಿ ಇದೇ ಸ್ಥಳದಲ್ಲಿ ದಿನನಿತ್ಯ ಓಡಾಡ್ತಾ ಇರ್ತಕ್ಕಂಥ ಜಾಗದಲ್ಲೇ ನಿಮ್ಗೆ ಈ ಸಮಸ್ಯೆ ಇದೆ. ಅಲ್ಲಿ ಸಮಸ್ಯೆನ ಬಗೆಹರಿಸಕ್ ಆಗಲ್ಲ. ಇಲ್ಲೇ ಸಮಸ್ಯೆ ಇದ್ದು ಬಗೆಹರಿದಿಲ್ಲ ಅಂದ್ಮೇಲೆ ಅಲ್ಲಿ ಬಗೆಹರಿಯೋದು ಹೇಗೆ ಅನ್ನೋದು ನಿಮ್ ಪ್ರಶ್ನೆ. ಆತರ ಬ್ಯಾಟರಾಯಪುರದಲ್ಲಿ 6 ಪಾಯಿಂಟ್ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಕರೆಂಟ್ ಗೊತ್ತಾಗಲ್ಲ. ಅದು ಸಂಬಂಧಪಟ್ಟಿದ್ದು ಅದ್ರದ್ದು ಕಟ್ಔಟ್ ಅಂತ ಏನೋ ಹೇಳ್ತಾರೆ. ಅದು ಸಂಬಂಧಪಟ್ಟಿರೋದು ಕಾರ್ಗೂ ಮತ್ತೆ 6 ಪಾಯಿಂಟ್ಗಳು ಎರಡಕ್ಕೂ ಒಂದೇ ಕೊಟ್ಬಿಟ್ಟಿದ್ದಾರೆ. ಅವಾಗಲೇ ಟ್ರಿಪ್ ಆಗ್ತಾ ಇದೆ ಅಲ್ಲಿ. ನೋಡಿ ಈಗ ಏನಂದ್ರೆ ರಿಕ್ಷಾ ಚಾಲಕರು ಎಲ್ಲಾ ಕಡೆ ಓಡಾಡೋದ್ರಿಂದ ಎಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಪಕ್ವವಾಗಿ ನಿಮ್ಗೆ ಕುಲಂಕುಷವಾಗಿ ಇಂಥ ಸ್ಥಳದಲ್ಲಿ ಇಂಥದೇ ಸಮಸ್ಯೆ ಇದೆ ನಿಮ್ಗೆ ಗೊತ್ತಿದೆ. ಆದ್ರೆ ಅದೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಗೊತ್ತಿರೋದಿಲ್ಲ. ಆಯ್ತಾ? ಅದನ್ನ ನೀವು ಸರ್ಕಾರಿ ಅಧಿಕಾರಿಗಳು ಒಂದು ಟಿವಿ ಚಾರ್ಜಿಂಗ್ ನಡೀತಕ್ಕಂಥ ಜಾಗದಲ್ಲಿ ಬಂದು ಅಧಿಕಾರಿಗಳು ವಿಚಾರಣೆ ಮಾಡಿ ಎಲ್ಲಿ ಏನ್ ಸಮಸ್ಯೆ ಇದೆ ಅವ್ರು ಹುಡುಕೋದ್ ಬೇಕಾಗಿಲ್ಲ. ಸಮಸ್ಯೆ ಇರೋ ಜಾಗ ನೀವೇ ತಿಳಿಸ್ಬಿಡ್ತೀರಿ, ಅವ್ರು ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಸಮಸ್ಯೆ ಬಗೆಹರಿಸಬಹುದು. ಈ ಕೆಲಸನೂ ಕೂಡ ಸರ್ಕಾರದಿಂದ ಆಗ್ತಾ ಇಲ್ಲ. ಇವರು ಮನುಷ್ಯರು ಹಾಕಿದ್ರು, ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರೇ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಇದ್ರು. ಇವಾಗ ಮೇಂಟೆನೆನ್ಸ್ ನವರು ಕೂಡ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಆಯ್ತು, ಇದು ನಿಮ್ಮ ವಾಣಿ ಕೂಡ ನಿಮ್ಗೆ ಸ್ಪಂದಿಸುತ್ತೆ. ಇದನ್ನೊಂದು ಪ್ರಚಾರವನ್ನು ಮಾಡಿ ಇದನ್ನ ಸುದ್ದಿವಾಹಿನಿಯಲ್ಲಿ ಪ್ರಸ್ತುತಪಡಿಸಿ ನಿಮ್ಗೆ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.